ಶರಾವತಿ ಹಿನ್ನೀರು ಭಾಗದ ದಶಕಗಳ ಕನಸು ನನಸಾಗಿದೆ. ಸಿಗಂದೂರು ಸೇತುವೆ ಕಾಮಗಾರಿ ಪೂರ್ಣವಾಗಿದ್ದು ಇನ್ನು 24 ಗಂಟೆಯಲ್ಲಿ ಐತಿಹಾಸಿಕ ಸೇತುವೆ ಲೋಕಾರ್ಪಣೆಯಾಗಲಿದೆ. 6 ದಶಕದ ಕನಸು ನನಸಾದ ಸಂಭ್ರಮದಲ್ಲಿ ಶರಾವತಿ ಹಿನ್ನೀರು ಭಾಗದ ಜನ ಸಂಭ್ರಮಿಸ್ತಾ ಇದ್ದಾರೆ. ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಸಜ್ಜು. 6 ದಶಕಗಳಿಂದ ಶರಾವತಿ ಹಿನ್ನೀರು ಭಾಗದ ಜನ ಕಳಸವಳ್ಳಿ, ಅಂಬರಗೋಡ್ಲು, ಸಿಗಂದೂರು ಸೇತುವೆ ಮಾಡುವಂತೆ ಒತ್ತಾಯಿಸುತ್ತಾ ಬಂದಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ, ಸಂಸದ BY ರಾಘವೇಂದ್ರ ಪ್ರಯತ್ನದ ಫಲವಾಗಿ 2019ರಲ್ಲಿ ಕೇಬಲ್ ಸೇತುವೆ ಕಾಮಗಾರಿ ಪ್ರಾರಂಭವಾಗಿತ್ತು. ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ 473 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯ ಶಂಕುಸ್ಥಾಪನೆ ನೆರವೇರಿಸಿದ್ರು. ಈ ಸೇತುವೆಯ ಸುಮಾರು 2.14 ಕಿಲೋಮೀಟರ್ ಉದ್ದ ಹಾಗೂ 16 ಮೀಟರ್ ಅಗಲವನ್ನು ಹೊಂದಿದೆ. 473 ಕೋಟಿ ರೂಪಾಯಿ ವೆಚ್ಚದ ಸೇತುವೆ ಕಾಮಗಾರಿಯು 2020ರ ಡಿಸೆಂಬರ್ನಲ್ಲಿ ಪ್ರಾರಂಭವಾಯಿತು. ಆದರೆ ಕೊರೋನಾ ಹಾಗೂ ಹೆಚ್ಚಿನ ಪ್ರಮಾಣದ ಹಿನ್ನೀರಿನ ಕಾರಣ ಆರಂಭದ 2 ವರ್ಷ ನಿಧಾನವಾಗಿ ಸಾಗಿದ ಕಾಮಗಾರಿ ಕೆಲಸ ನಂತರ ವೇಗ ಪಡೆದುಕೊಂಡು ಈಗ ಸೇತುವೆ ಲೋಕಾರ್ಪಣೆಗೊಳ್ಳುತ್ತಿದೆ. ಸೇತುವೆ ನಿರ್ಮಾಣಕ್ಕಾಗಿ ಜಿಲ್ಲಾ ಹೆದ್ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿ 369A ಆಗಿ ಪರಿವರ್ತನೆ ಮಾಡಿ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಲೋಕಾರ್ಪಣೆ ಒಂದು ಕಾರ್ಯಕ್ರಮ ಸುಮಾರು 6 ದಶಕಗಳ ಒಂದು ತಪಸ್ಸು, ಕನಸು ಇವತ್ತು ನನಸಾಗುವಂಥ ಒಂದು ಕ್ಷಣ. ನಾವು ಇನ್ನು 48 ಗಂಟೆ ಕಾಲ ಮಾತ್ರ ಉಳಿದಿದೆ. ಹಾಗೆ ಮೊದಲನೇದಾಗಿ ಈ ಒಂದು ಯಶಸ್ವಿಗೆ ಶ್ರಮಪಟ್ಟಂಥ ನಮ್ಮ ವಿಶೇಷವಾಗಿ ನಮ್ಮ ಅಂಬಾರಗೋಡ್ಲು ಮತ್ತು ಕಳಸವಳ್ಳಿ ಈ ಕಡೆ ಭಾಗದ ಅನೇಕ ಹೋರಾಟಗಾರರ ದೊಡ್ಡ ಪಟ್ಟಿನೇ ಐತೆ. ಚಪ್ಪಲಿಯನ್ನು ಸವಿಸ್ಕೊಂಡು ಹೋರಾಟಗಳನ್ನು ಮಾಡಿದಂಥ ಎಲ್ಲ ಹೋರಾಟಗಾರರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೀನಿ. ಇನ್ನು ಈ ಸೇತುವೆಯು ಕರ್ನಾಟಕದ 2 ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ಕೊಲ್ಲೂರು ಮತ್ತು ಸಿಗಂದೂರು ದೇವಸ್ಥಾನಗಳನ್ನು ಸಂಪರ್ಕಿಸುವ 2.14 ಕಿಲೋಮೀಟರ್ ಉದ್ದದ ಸಿಗಂದೂರು ಕೇಬಲ್ ಸೇತುವೆ 24 ಗಂಟೆಯಲ್ಲಿ ಸಾರ್ವಜನಿಕ ಬಳಕೆಗೆ ಮುಕ್ತವಾಗಲಿದೆ. ಸಿಗಂದೂರು ಸೇತುವೆಯು ಭಾರತದ ಕೇಬಲ್ ಆಧಾರಿತ ಸೇತುವೆಗಳಲ್ಲಿ 2ನೇ ಅತಿ ದೊಡ್ಡ ಸೇತುವೆ ಎಂಬ ಖ್ಯಾತಿ ಪಡೆಯಲಿದೆ. ಎಲ್ಲರನ್ನೂ 110 ಕಿಲೋಮೀಟ್ರಲ್ಲಿ ಸಾಗರ ಕಾಣಿಸ್ಬೇಕಿತ್ತು. ಆರೋಗ್ಯ ಹೆಚ್ಚು ಕಮ್ಮಿ ಆದಾಗಿಲ್ಲ, ಕುಂದಾಪುರ ಹೋಗಬೇಕಿತ್ತು. ಅದೆಲ್ಲ ಭಾವನೆಗಳನ್ನು ಲೋಕಸಭಾ ಈಗಿನ ನಿತಿನ್ ಗಡ್ಕರಿ ಅವರಾಗಲಿ, ರಾಘವೇಂದ್ರ ಆಗಲಿ, ಯಡಿಯೂರಪ್ಪ ಆಗಲಿ ಅವರೆಲ್ಲ ಹೋರಾಟದ ಫಲ. ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲರೂ ಅಭಿನಂದಿಸ್ತೀವಿ. ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಇದೊಂದು 60-70 ವರ್ಷದ ಕನಸು. ಇದು ಕನಸಾಗೇ ಉಳಿತದೆ ಅಂಥೇಳಿ ನಮ್ಮ ತಲೆಮಾರಿನವರಿಗೂ ಅನಿಸ್ಬಿಟ್ಟಿತ್ತು. ಇದು ಸುಮ್ಮನೆ ಇದು ಹೇಳ್ತಾರೆ, ಯಾರು ಇದು ಆಗೋದಿಲ್ಲ ಅಂತ. ಆದರೆ ಇಲ್ಲಿ ಸ್ಥಳೀಯರು ಭಾಳ ಇದರಲ್ಲಿ ಪ್ರಯತ್ನ ಮಾಡಿದರು. ಅದ್ರ ಜೊತೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಮನಸ್ಸು ತೆಗೆದು ಹೋಗಿದ್ರೆ ಈ ಸೇತುವೆ ಖಂಡಿತ ಆಗ್ತಿರಲಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಜನರು ಕೂಡ ಪಕ್ಷಭೇದವಿಲ್ಲದೆ ಅವ್ರನ್ನ ನಾವು ನೆನೆಸ್ಕೊಳ್ಬೇಕು. ಸಿಗಂದೂರು ಸೇತುವೆ ನಿರ್ಮಾಣದಿಂದಾಗಿ ಶರಾವತಿ ಹಿನ್ನೀರು ಭಾಗದ ಜನರ ಕನಸು ನನಸಾಗಿದ್ದು, ಶರಾವತಿ ಹಿನ್ನೀರು ಭಾಗದಲ್ಲಿ ಪ್ರತಿ ಮನೆಯಲ್ಲೂ ಸಂಭ್ರಮ ಮನೆ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶರಾವತಿ ಹಿನ್ನೀರು ಭಾಗದ ದಶಕಗಳ ಕನಸು ನನಸಾಗಿದೆ. ಸಿಗಂದೂರು ಸೇತುವೆ ಕಾಮಗಾರಿ ಪೂರ್ಣವಾಗಿದ್ದು ಇನ್ನು 24 ಗಂಟೆಯಲ್ಲಿ ಐತಿಹಾಸಿಕ ಸೇತುವೆ ಲೋಕಾರ್ಪಣೆಯಾಗಲಿದೆ. 6 ದಶಕದ ಕನಸು ನನಸಾದ ಸಂಭ್ರಮದಲ್ಲಿ ಶರಾವತಿ ಹಿನ್ನೀರು ಭಾಗದ ಜನ ಸಂಭ್ರಮಿಸ್ತಾ ಇದ್ದಾರೆ. ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಸಜ್ಜು. 6 ದಶಕಗಳಿಂದ ಶರಾವತಿ ಹಿನ್ನೀರು ಭಾಗದ ಜನ ಕಳಸವಳ್ಳಿ, ಅಂಬರಗೋಡ್ಲು, ಸಿಗಂದೂರು ಸೇತುವೆ ಮಾಡುವಂತೆ ಒತ್ತಾಯಿಸುತ್ತಾ ಬಂದಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ, ಸಂಸದ BY ರಾಘವೇಂದ್ರ ಪ್ರಯತ್ನದ ಫಲವಾಗಿ 2019ರಲ್ಲಿ ಕೇಬಲ್ ಸೇತುವೆ ಕಾಮಗಾರಿ ಪ್ರಾರಂಭವಾಗಿತ್ತು. ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ 473 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯ ಶಂಕುಸ್ಥಾಪನೆ ನೆರವೇರಿಸಿದ್ರು. ಈ ಸೇತುವೆಯ ಸುಮಾರು 2.14 ಕಿಲೋಮೀಟರ್ ಉದ್ದ ಹಾಗೂ 16 ಮೀಟರ್ ಅಗಲವನ್ನು ಹೊಂದಿದೆ. 473 ಕೋಟಿ ರೂಪಾಯಿ ವೆಚ್ಚದ ಸೇತುವೆ ಕಾಮಗಾರಿಯು 2020ರ ಡಿಸೆಂಬರ್ನಲ್ಲಿ ಪ್ರಾರಂಭವಾಯಿತು. ಆದರೆ ಕೊರೋನಾ ಹಾಗೂ ಹೆಚ್ಚಿನ ಪ್ರಮಾಣದ ಹಿನ್ನೀರಿನ ಕಾರಣ ಆರಂಭದ 2 ವರ್ಷ ನಿಧಾನವಾಗಿ ಸಾಗಿದ ಕಾಮಗಾರಿ ಕೆಲಸ ನಂತರ ವೇಗ ಪಡೆದುಕೊಂಡು ಈಗ ಸೇತುವೆ ಲೋಕಾರ್ಪಣೆಗೊಳ್ಳುತ್ತಿದೆ. ಸೇತುವೆ ನಿರ್ಮಾಣಕ್ಕಾಗಿ ಜಿಲ್ಲಾ ಹೆದ್ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿ 369A ಆಗಿ ಪರಿವರ್ತನೆ ಮಾಡಿ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಲೋಕಾರ್ಪಣೆ ಒಂದು ಕಾರ್ಯಕ್ರಮ
ತುಂಬ ಸುಮಾರು 6 ದಶಕಗಳ ಒಂದು ತಪಸ್ಸು ಕನಸು ಇವತ್ತು ನನಸಾಗುವಂಥ ಒಂದು ಕ್ಷಣ ನಾವು ಇನ್ನು 48 ಗಂಟೆ ಕಾಲ ಮಾತ್ರ ಉಳಿದಿದೆ. ಹಾಗೆ ಮೊದಲನೇದಾಗಿ ಈ ಒಂದು ಯಶಸ್ವಿಗೆ ಶ್ರಮಪಟ್ಟಂಥ ನಮ್ಮ ವಿಶೇಷವಾಗಿ ನಮ್ಮ ಅಂಬಾರಗೋಡ್ಲು ಮತ್ತು ಕಳಸವಳ್ಳಿ ಈ ಕಡೆ ಭಾಗದ ಅನೇಕ ಹೋರಾಟಗಾರರ ದೊಡ್ಡ ಪಟ್ಟಿನೇ ಇದೆ. ಚಪ್ಪಲಿಯನ್ನು ಸವಿಸ್ಕೊಂಡು ಹೋರಾಟಗಳನ್ನು ಮಾಡಿದಂಥ ಎಲ್ಲ ಹೋರಾಟಗಾರರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೀನಿ. ಇನ್ನು ಈ ಸೇತುವೆಯು ಕರ್ನಾಟಕದ 2 ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ಕೊಲ್ಲೂರು ಮತ್ತು ಸಿಗಂದೂರು ದೇವಸ್ಥಾನಗಳನ್ನು ಸಂಪರ್ಕಿಸುವ 2.14 ಕಿಲೋಮೀಟರ್ ಉದ್ದದ ಸಿಗಂದೂರು ಕೇಬಲ್ ಸೇತುವೆ 24 ಗಂಟೆಯಲ್ಲಿ ಸಾರ್ವಜನಿಕ ಬಳಕೆಗೆ ಮುಕ್ತವಾಗಲಿದೆ. ಸಿಗಂದೂರು ಸೇತುವೆಯು ಭಾರತದ ಕೇಬಲ್ ಆಧಾರಿತ ಸೇತುವೆಗಳಲ್ಲಿ 2ನೇ ಅತಿ ದೊಡ್ಡ ಸೇತುವೆ ಎಂಬ ಖ್ಯಾತಿ ಪಡೆಯಲಿದೆ. ಎಲ್ಲರನ್ನೂ 110 ಕಿಲೋಮೀಟ್ರಲ್ಲಿ ಸಾಗರ ಕಾಣಿಸ್ಬೇಕಿತ್ತು. ಆರೋಗ್ಯ ಹೆಚ್ಚು ಕಮ್ಮಿ ಆದಾಗಿಲ್ಲ ಕುಂದಾಪುರ ಹೋಗಬೇಕಿತ್ತು. ಅದೆಲ್ಲ ಭಾವನೆಗಳನ್ನು ಲೋಕಸಭಾ ಈಗಿನ ನಿತಿನ್ ಗಡ್ಕರಿ ಅವರಾಗಲಿ, ರಾಘವೇಂದ್ರ ಆಗಲಿ, ಯಡಿಯೂರಪ್ಪ ಆಗಲಿ ಅವರೆಲ್ಲ ಹೋರಾಟದ ಫಲ. ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲರೂ ಅಭಿನಂದಿಸ್ತೀವಿ. ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಇದೊಂದು 60-70 ವರ್ಷದ ಕನಸು. ಇದು ಕನಸಾಗೇ ಉಳಿತದೆ ಅಂಥೇಳಿ ನಮ್ಮ ತಲೆಮಾರಿನವರಿಗೂ ಅನಿಸ್ಬಿಟ್ಟಿತ್ತು. ಇದು ಸುಮ್ಮನೆ ಇದು ಹೇಳ್ತಾರೆ, ಯಾರು ಇದು ಆಗೋದಿಲ್ಲ ಅಂತ. ಆದರೆ ಇಲ್ಲಿ ಸ್ಥಳೀಯರು ಭಾಳ ಇದರಲ್ಲಿ ಪ್ರಯತ್ನ ಮಾಡಿದರು. ಅದ್ರ ಜೊತೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಮನಸ್ಸು ತೆಗೆದು ಹೋಗಿದ್ರೆ ಈ ಸೇತುವೆ ಖಂಡಿತ ಆಗ್ತಿರಲಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಜನರು ಕೂಡ ಪಕ್ಷಭೇದವಿಲ್ಲದೆ ಅವ್ರನ್ನ ನಾವು ನೆನೆಸ್ಕೊಳ್ಬೇಕು. ಸಿಗಂದೂರು ಸೇತುವೆ ನಿರ್ಮಾಣದಿಂದಾಗಿ ಶರಾವತಿ ಹಿನ್ನೀರು ಭಾಗದ ಜನರ ಕನಸು ನನಸಾಗಿದ್ದು, ಶರಾವತಿ ಹಿನ್ನೀರು ಭಾಗದಲ್ಲಿ ಪ್ರತಿ ಮನೆಯಲ್ಲೂ ಸಂಭ್ರಮ ಮನೆ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. 14 ಕಿಲೋಮೀಟರ್ ಉದ್ದ ಹಾಗೂ 16 ಮೀಟರ್ ಅಗಲವನ್ನು ಹೊಂದಿದೆ. 473 ಕೋಟಿ ರೂಪಾಯಿ ವೆಚ್ಚದ ಸೇತುವೆ ಕಾಮಗಾರಿಯು 2020 ಡಿಸೆಂಬರ್ನಲ್ಲಿ ಪ್ರಾರಂಭವಾಯಿತು. ಆದರೆ ಕೊರೋನಾ ಹಾಗೂ ಹೆಚ್ಚಿನ ಪ್ರಮಾಣದ ಹಿನ್ನೀರಿನ ಕಾರಣ ಆರಂಭದ 2 ವರ್ಷ ನಿಧಾನವಾಗಿ ಸಾಗಿದ ಕಾಮಗಾರಿ ಕೆಲಸ ನಂತರ ವೇಗ ಪಡೆದುಕೊಂಡು ಈಗ ಸೇತುವೆ ಲೋಕಾರ್ಪಣೆಗೊಳ್ಳುತ್ತಿದೆ. ಸೇತುವೆ ನಿರ್ಮಾಣಕ್ಕಾಗಿ ಜಿಲ್ಲಾ ಹೆದ್ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿ 369A ಆಗಿ ಪರಿವರ್ತನೆ ಮಾಡಿ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಲೋಕಾರ್ಪಣೆ ಒಂದು ಕಾರ್ಯಕ್ರಮ ಸುಮಾರು 6 ದಶಕಗಳ ಒಂದು ತಪಸ್ಸು ಕನಸು ಇವತ್ತು ನನಸಾಗುವಂಥ ಒಂದು ಕ್ಷಣ ನಾವು ಇನ್ನು 48 ಗಂಟೆ ಕಾಲ ಮಾತ್ರ ಉಳಿದಿದೆ. ಹಾಗೆ ಮೊದಲನೇದಾಗಿ ಈ ಒಂದು ಯಶಸ್ವಿಗೆ ಶ್ರಮಪಟ್ಟಂಥ ನಮ್ಮ ವಿಶೇಷವಾಗಿ ನಮ್ಮ ಅಂಬಾರಗೋಡ್ಲು ಮತ್ತು ಕಳಸವಳ್ಳಿ ಈ ಕಡೆ ಭಾಗದ ಅನೇಕ ಹೋರಾಟಗಾರರ ದೊಡ್ಡ ಪಟ್ಟಿನೇ ಇದೆ. ಚಪ್ಪಲಿಯನ್ನು ಸವಿಸ್ಕೊಂಡು ಹೋರಾಟಗಳನ್ನು ಮಾಡಿದಂಥ ಎಲ್ಲ ಹೋರಾಟಗಾರರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೀನಿ. ಇನ್ನು ಈ ಸೇತುವೆಯು ಕರ್ನಾಟಕದ 2 ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ಕೊಲ್ಲೂರು ಮತ್ತು ಸಿಗಂದೂರು ದೇವಸ್ಥಾನಗಳನ್ನು ಸಂಪರ್ಕಿಸುವ